ನೋಡಿ ಸದ್ಯದ ಪರಿಸ್ಥಿತಿ ನೋಡಿ ಜನ ಹೆದರ್ಕೊಂಡಿದ್ದಾರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಹುಶಃ ಗ್ಯಾಸ್ ಸಿಲಿಂಡರ್ ಸಿಗುತ್ತೋ ಇಲ್ವೋ ಅಂತ ಹೇಳಿ ಮನೆಗಳಲ್ಲಿ ಸಿಲಿಂಡರ್ ಇದ್ರೂ ಕೂಡ ಅಲ್ಲಿ ಮುಂಚಿತವಾಗಿ ಇಲ್ಲಿ ಸ್ಟಾಕ್ ಇಟ್ಕೋಬೇಕು ಅಂತ ಹೇಳಿ ಬುಕಿಂಗ್ ಮಾಡಕ್ ಹೊರಟಿದ್ದಾರೆ. ಇಲ್ಲಿ ಕಚೇರಿಗಳ ಹತ್ರ ಹೋಗಿ ಕೇಳ್ತಾ ಇದ್ದಾರೆ, ಆದ್ರೆ ಬುಕಿಂಗ್ ಆಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಸ್ಟಾಕ್ ಇಲ್ಲ, ಹಾಗಾಗಿ ಬುಕಿಂಗ್ ತಗೋತಾ ಇಲ್ಲ. ಸುಖ ಸುಮ್ಮನೆ ಅವರು ಬುಕಿಂಗ್ ತಗೊಂಡು ಎಲ್ಲಿಂದ ತಾನೇ ಸ್ಟಾಕ್ ತಂದು ಕೊಡಕ್ಕಾಗತ್ತೆ. ಇದೀಗ ಯಾದಗಿರಿಯಲ್ಲಿ ಗ್ಯಾಸ್ ಬುಕಿಂಗ್ಗೆ ಸರ್ವರ್ ಸಮಸ್ಯೆ ಎದುರಾಗ್ತಾ ಇದೆ. ಸಿಲಿಂಡರ್ ಕೊರತೆ ಆತಂಕದಿಂದ ಗ್ಯಾಸ್ ಬುಕಿಂಗ್ ಮೊರೆ ಹೋಗ್ತಿದ್ದಾರೆ. ಆದ್ರೆ ಇಲ್ಲಿ ಸರ್ವರ್ ಸಮಸ್ಯೆ, ಗ್ಯಾಸ್ ಬುಕಿಂಗ್ ಮಾಡುವ ಗ್ರಾಹಕರಿಗೆ ಮತ್ತೊಂದು ಶಾಕ್ ಇದು. ಎಲ್ಪಿಜಿ ಗೃಹ ಬಳಕೆ ಸಿಲಿಂಡರ್ ಪಡೆಯಲು ಇಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಗ್ಯಾಸ್ ಬುಕಿಂಗ್ ನಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಪಡೆಯಲು ಗ್ರಾಹಕರು ಪರದಾಡ್ತಿದ್ದಾರೆ. ಮುಂಚಿತವಾಗಿಯೇ ಬುಕಿಂಗ್ ಮಾಡಿ ಇಟ್ಕೋಬೇಕು ಸ್ಟಾಕ್ ಅಂತ ಹೇಳಿ ಯಾರೆಲ್ಲ ಮುಂದಾಗ್ತಿದ್ರಲ್ಲ ಅಂತವರಿಗೆ ಇದೀಗ ಮತ್ತೊಂದು ಶಾಕ್. ಸರ್ವರ್ ಸಮಸ್ಯೆ ಆಗ್ತಾ ಇದೆ, ತಾಂತ್ರಿಕ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅವ್ರು ಮಾಡಂದ್ರೆ ನಮ್ಗೆ ಇಲ್ಲಪ್ಪ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವನಗೌಡ ಪಾಟೀಲ್. ಇಲ್ಲಿ ಮುಂಚಿತವಾಗಿ ಸಿಲಿಂಡರ್ ಗಳನ್ನ ಬುಕ್ ಮಾಡ್ಕೋತಿದ್ದಾರೆ ಜನ. ಅಂತಂದ್ರೆ ಏನೋ ಸಮಸ್ಯೆ ಆಗುತ್ತೆ, ಮುಂದಿನ ದಿನಗಳಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡೋದು ಅಂತ ಹೇಳಿ ಮುಂಚಿತವಾಗಿ ಸ್ಟಾಕ್ ತಗೋತಾ ಇದ್ದಾರೆ. ಆದ್ರೆ ಅವರಿಗೆ ಬುಕಿಂಗ್ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಈಗ ಸರ್ವರ್ ಸಮಸ್ಯೆ. ಏನ್ ಸರ್ವರ್ ಸಮಸ್ಯೆ ಆಗಿರ್ಬೋದು? ಪಾಟೀಲ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಖಂಡಿತ. ಇಲ್ಲಿ ಈಗ ಸದ್ಯದ ಪರಿಸ್ಥಿತಿ ನೋಡ್ತಾ ಇದೀವಿ. ಈಗ ಮುಂಚಿತವಾಗಿ ಗ್ಯಾಸ್ ಗಳನ್ನ ಬುಕ್ ಮಾಡ್ಕೋತಿದ್ದಾರೆ, ಸ್ಟಾಕ್ ಸಿಗಲ್ಲ ಅಂತ ಹೇಳಿ ಎದುರ್ಕೊಂಡಿದ್ದಾರೆ ಜನ. ಹಾಗಾಗಿ ಈಗ ಸರ್ವರ್ ಸಮಸ್ಯೆ ಏನಾಗ್ತಿದೆಯಲ್ಲ, ಯಾವ ರೀತಿ ಸಮಸ್ಯೆ ಇದು ಅಂತ? ರೋಶಿನಿ, ಏನು ಯಾದಗಿರಿಯಲ್ಲಿ ಏನು ಸರ್ವರ್ ಸಮಸ್ಯೆ ಕೂಡ ಕಂಡು ಬರ್ತಾ ಇದೆ. ಅಂದ್ರೆ ಸರ್ವರ್ ಸಾರ್ವಜನಿಕರಿಗೆ ಕಂಠವಾಗಿ ಕಾಡ್ತಾ ಇದೆ. ಸಿಲಿಂಡರ್ ನಮಗೆ ಸಿಗುತ್ತಾ ಇಲ್ಲ ಎಂದು ಜನರು ಭಯಭೀತರಾಗಿದ್ದಾರೆ. ಯಾಕಂದ್ರೆ ಗ್ಯಾಸ್ ಬುಕ್ ಮಾಡಲು ಹೋದಂತ ಜನರಿಗೆ ಸರ್ವರ್ ಶಾಕ್ ಕೊಡ್ತಾ ಇದೆ. ಅಂದ್ರೆ LPG ಗೃಹ ಬಳಕೆ ಸಿಲಿಂಡರ್ ಕೂಡ ಪಡೆಯಲು ಸಾಕಷ್ಟು ಪರದಾಟ ಪಡ್ತಾ ಇದ್ದಾರೆ. ಜನರಿಗೆ ಗ್ಯಾಸ್ ಸಿಗುತ್ತಾ ಇಲ್ಲ ಎಂಬುದು ಕೂಡ ಸರ್ವರ್ ತಾಂತ್ರಿಕ ಸಮಸ್ಯೆ ಕಂಡು ಬಂದಲಿಂದ ಸಾರ್ವಜನಿಕರು ಕೂಡ ಭಯಭೀತರಾಗಿದ್ದಾರೆ ಅಂತಾನೆ ಹೇಳ್ಬೋದು ರೋಶಿನಿ. ಇಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಇದಕ್ಕೆ ಏನಾದ್ರೂ ಸೊಲ್ಯೂಷನ್ ಏನಾದ್ರೂ ಹೇಳಿದಾರ? ಈಗ ಅಲ್ಲಿ ನೋಡ್ತಾ ಇದ್ವಿ ನಾವು, 3-4 ದಿನ ಆಯ್ತು ಬುಕಿಂಗ್ ಆಗ್ತಾ ಇಲ್ಲ, ಸಿಲಿಂಡರ್ ಬುಕ್ ಆದ್ರೂ ಕೂಡ ಏನು ರೆಸ್ಪಾನ್ಸ್ ಇಲ್ಲ ಅಂತ ಜನ ಹೇಳ್ತಿದ್ದಾರೆ ಅಲ್ಲಿ. ಹಾಗಾಗಿ ಹೇಗಿದೆ ಮತ್ತೆ ಏನ್ ಮಾಡ್ತಾರಂತ ಮುಂದೆ? ಈಗ ರೋಶಿನಿ, ಗ್ಯಾಸ್ ಬುಕಿಂಗ್ ಸೆಂಟರ್ ಅಲ್ಲಿ ಅಂಗಡಿಗೆ ಹೋಗಿ ಕೇಳಿದರೆ ಅವರು ಕೂಡ ಹೇಳ್ತಾರೆ ಈಗ ಆನ್ ಆಗುತ್ತೆ, ಮುಂದೆ ಕೆಲವು ಕ್ಷಣಗಳಲ್ಲಿ ಓಪನ್ ಆಗುತ್ತೆ ಸರ್ವರ್, ನೀವೇನು ಭಯಪೀಡಿತರ ಆಗ್ಬೇಡಿ, ನಿಮ್ಗೆ ಗ್ಯಾಸ್ ಸಿಲಿಂಡರ್ ನಿಮ್ಗೆ ತಲುಪುತ್ತೆ ಅಂತ ಕೂಡ ಗ್ಯಾಸ್ ಅಂಗಡಿಯವರು ಕೂಡ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಆದ್ರೂ ಕೂಡ ಅಷ್ಟು ತಿಳಿ ಹೇಳಿದ್ರು ಕೂಡ ಸಾರ್ವಜನಿಕರಿಗೆ ಮನವರಿಕೆ ಆಗ್ತಾ ಇಲ್ಲ. ಹಾಗಾಗಿ ಗ್ಯಾಸ್ ಸಿಲಿಂಡರ್ ನಮಗೆ ಬೇಕು ಅಂತ ಸಾಕಷ್ಟು ಕ್ಯೂ ಹತ್ತಲಿ ನಿಂತು ಸರ್ವರ್ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಗ್ಯಾಸಿನ ಸಮಸ್ಯೆ ಮತ್ತೆ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು ರೋಶಿನಿ. ಥ್ಯಾಂಕ್ ಯು ಬಸವನಗೌಡ ಪಾಟೀಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಎಲ್ಲಾ ಸಮಸ್ಯೆಗಳು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗ ಸರ್ವರ್ ತಲೆನೋವಂತೆ. ಹಾಗಾಗಿ ನೋಡ್ಬೇಕಾಗತ್ತೆ, ಒಂದ್ ಸ್ವಲ್ಪ ಸಮಯ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಒಂದು ಭರವಸೆ ಕೊಡ್ತಿದ್ದಾರೆ. ನೋಡ್ತಾ ಇರೋಣ ಇನ್ನ ಅದೆಷ್ಟು ದಿನ ಏನೇನು ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಇನ್ನು ಮತ್ತೊಂದು ಕಡೆ ಏನು ಅಂತಂದ್ರೆ, ರಾಜ್ಯದಲ್ಲಿ ಯಾವಾಗ ಈ LPG ಗ್ಯಾಸ್ ಸಿಲಿಂಡರ್ ಎಲ್ಲವೂ ಕೂಡ ದೊಡ್ಡ ದೊಡ್ಡ ಹೋಟೆಲ್ಸ್ ಗಳಲ್ಲಿ, ರೆಸ್ಟೋರೆಂಟ್ ಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಾವಾಗ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಅಲರ್ಟ್ ಮೆಸೇಜ್ ಅನ್ನ ಕೊಡ್ತು, ಅವಾಗಿಂದ ದಾಳಿ ಮಾಡ್ತಾನೆ ಇದ್ದಾರೆ. ಎಲ್ಲೆಲ್ಲಿ ಹೋಟೆಲ್ಸ್ ಗಳಲ್ಲಿ ಈ ರೀತಿಯಾಗಿ ಕಳ್ಳ ಸಾಗಣೆ ನಡೀತಾ ಇದೆ ಅಥವಾ ಮನೆಗೆ ಬಳಸುವಂತಹ ಹೋಟೆಲ್ಗಳು, ಮನೆಗೆ ಬಳಸುವಂತಹ ಗ್ಯಾಸ್ ಸಿಲಿಂಡರ್ಗಳು ಎಲ್ಲೆಲ್ಲಿ ಹೋಟೆಲ್ಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರಲ್ಲ ಅದೆಲ್ಲವೂ ಕೂಡ ಈಗ ಸೀಸ್ ಮಾಡ್ತಾ ಇದ್ದಾರೆ.